ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮನುಷ್ಯನಿಗೆ ಈ ಕಷ್ಟ ಬಂದ್ಬಿಟ್ರೆ ಬಿಟ್ಟೇ ಹೋಗಲ್ಲ. ಈ ವ್ಯಾಜ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ರೆ ಅವನು ಯಾಕಾದರೂ ಜೀವನದಲ್ಲಿ ನಾನು ಉಟ್ಬಿಟ್ನೋ ಅಂತೇಳಿ ಅನುಭವಿಸುವಷ್ಟು ಕಷ್ಟವನ್ನು ಅನುಭವಿಸ್ತಾನೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೋರ್ಟ್ ಕಚೇರಿಯ ವ್ಯಾಜ್ಯ. ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ. ಹಳ್ಳಿ ಕಡೆ ಎಲ್ಲ ಮೊದಲು ಪಂಚಾಯಿತಿ ಮಾಡ್ತಿದ್ದು ಈ ಉದ್ದೇಶಕ್ಕೇ. ಏನೇ ಇದ್ರೂ ಕೂಡ ಇಲ್ಲೇ ಬಗೆಹರಿದು ಬಿಡಲಿ ಅಂತ. ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಬಗೆಹರಿದು ಮುಗಿದೋಗ್ತಿತ್ತು. ಆದರೆ ಈಗ ಆ ಥರ ಅಲ್ಲ. ಒಂದು ಸರಿ ಕೋರ್ಟ್ ಮೆಟ್ಟತ್ತಿದ್ರೆ ಮಿನಿಮಮ್ ಒಂದು 3 ವರ್ಷ, 5 ವರ್ಷ, 8, 15, 25ರಿಂದ 30 ವರ್ಷದವರೆಗೂ ಕೂಡ ಅಲ್ದಾಡ್ತಿದ್ದವ್ರು ನಾನು ನೋಡ್ತಾ ಇದ್ದೀನಿ. ಯಾರೋ ಮೊನ್ನೆ ಬಂದಿದ್ರು, ಯಾವುದೋ ಜಮೀನಿನ ವ್ಯಾಜ್ಯ ಅಂತೆ. ಹಾಕಿರತಕ್ಕಂಥದ್ದು ಅವ್ರ ತಾತನೂ ಇಲ್ಲ, ಆತನ ತಂದೆನೂ ಇಲ್ಲ. ಕೋರ್ಟಿನಲ್ಲಿ ಎಷ್ಟು ವರ್ಷದಿಂದ ವ್ಯಾಜ್ಯ ಇದೆಯಪ್ಪ ಅಂತ ಹೇಳಿದ್ರೆ 35 ವರ್ಷದಿಂದ ಇದೆ ಗುರುಗಳೇ, ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಅಂತ. ಈ ಕಡೆ ಅನುಭವಿಸೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಈ ಥರ ಕೋರ್ಟ್ ವ್ಯಾಜ್ಯಗಳಲ್ಲಿ ತುಂಬ ಜನ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ತಪ್ಪೇ ಮಾಡಿರೋದಿಲ್ಲ, ಯಾರಿಗೋ ಸಹಾಯ ಮಾಡೋಕ್ಕೋಗಿ ತಗಲಾಕೊಂಡು ಸ್ಟೇಷನ್ನು ಕೋರ್ಟು ಅಂತ ಅಲ್ದಾಡ್ತಾ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವ್ರಿಗಂತೂ ಕೋರ್ಟು ಅಂದರೆ ಸಾಕು ಕೈ ಮುಗಿದು ಬಿಡ್ತಾರೆ. ಅಂದರೆ ಅಷ್ಟು ಅಲ್ದಾಡಬೇಕು. ಕಾನೂನಿನ ಮೇಲೆ ಪ್ರತಿಯೊಬ್ಬರು ಕೂಡ ಗೌರವ ಇದೆ. ಖಂಡಿತವಾಗಿಯೂ ಭಾರತದ ಕಾನೂನು ಅಷ್ಟು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕೂಡ ಉತ್ತಮ ನ್ಯಾಯ ಸಿಗತಕ್ಕಂಥ ಅವಕಾಶವನ್ನು ಭಗವಂತ ಈ ನೆಲದಲ್ಲಿ ಕರುಣಿಸ್ಕೊಟ್ಟಿದ್ದಾನೆ. ಆದರೆ ಆ ತೆಗೆದುಕೊಳ್ಳತಕ್ಕಂಥ ಸಮಯ ಇದೆಯಲ್ಲ, ಅದು ತುಂಬ ಕಷ್ಟಕರ. ಅಂಥ ದೊಡ್ಡ ಸಮಸ್ಯೆಗಳಲ್ಲಿ ಮನುಷ್ಯರನ್ನು ಸಿಕ್ಕಾಕೊಂಡ್ಬಿಟ್ರೆ ತುಂಬ ಸಮಸ್ಯೆಗಳನ್ನು ಅನುಭವಿಸತಕ್ಕಂಥದ್ದನ್ನು ಕಣ್ಣಾರೆ ನೋಡಿದ್ದೇನೆ. ಹೇಗೆ ಅಂತ ಹೇಳಿದ್ರೆ ತಿಂಗಳಿಗೆ 2 ಸಲ ಅಥವಾ 3 ತಿಂಗಳು 5 ತಿಂಗಳಿಗೆ 1-2-3 ಸಲ ಎಲ್ದಾಡಬೇಕು. ಯಾವುದೋ ಒಂದು ಮದುವೆ ಬಿದ್ದಿರುತ್ತೆ, ಎಂಥದೇ ಇದ್ದರೂ ಕೂಡ ಬಿಟ್ಟೋಗಿ ಕೇಸಿಗೆ ನಿಂತ್ಕೊಳ್ಬೇಕು. ಎಷ್ಟೋ ಜನ ತಪ್ಪೇ ಮಾಡಿರೋದಿಲ್ಲ, ಸುಮ್ಮನೆ ಎಲ್ಲೋ ರೋಡಲ್ಲಿ ಹೋಗ್ತಿರ್ತಾರೆ ಅಥವಾ ಯಾರೋ ಸ್ನೇಹಿತನ ಜೊತೆ ಹೋಗ್ತಿರ್ತಾನೆ. ಆ ಸ್ನೇಹಿತ ಮಾಡೋ ತಪ್ಪನ್ನು ಇವ್ರ ತಲೆ ಮೇಲೆ ಹಾಕಿ ಎಷ್ಟೋ ಜನ ಕೋರ್ಟು ಕಚೇರಿ ಅಲ್ದಾಡ್ತಿರ್ತಕ್ಕಂಥದ್ದನ್ನು ಕೂಡ ಕಣ್ಣಾರ ಕಂಡಿದ್ದೇನೆ. ಇನ್ನು ಭೂ ವ್ಯಾಜ್ಯಗಳು, ಪ್ರಮುಖವಾಗಿ ಕೋರ್ಟು ಕಚೇರಿಯಲ್ಲಿ ಬರತಕ್ಕಂಥದ್ದು ಭೂ ವ್ಯಾಜ್ಯಗಳೇ ಜಾಸ್ತಿ. ಹಿಂದೆ ಯಾರೋ ಮಾರ್ಬಿಟ್ಟಿದ್ದಾರೆ ಅಥವಾ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಈ ಥರ ನಾನಾ ಸಮಸ್ಯೆಗಳನ್ನ ಇಟ್ಕೊಂಡು ತುಂಬ ಜನ ಒದ್ದಾಡ್ತಿರ್ತಾರೆ. ಬರತಕ್ಕಂಥವ್ರು ಕೇಳೋದು, ಈ ಭೂ ವ್ಯಾಜ್ಯಗಳಿಗೆ ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಪರಿಹಾರ ಇದೆಯಾ? ಆದಷ್ಟು ಬೇಗ ಕೋರ್ಟು ಕಚೇರಿ ವ್ಯಾಜ್ಯಗಳು ಪರಿಹರಿಸ್ಕೊಂಡು ನಾವು ಲಾಭವನ್ನು ಪಡೆದುಕೊಳ್ಳಬಹುದಾ? ಖಂಡಿತ ಹೌದು. ನಾನು ಹೇಳತಕ್ಕಂಥ ಈ ಸರಳ ಪರಿಹಾರಗಳನ್ನು ನಿಮ್ಮ ಕಡೆ ಸತ್ಯ ಇದ್ದರೆ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಇಲ್ಲ ಹೌದು ನಾನು ಮುಂದುವರತಕ್ಕಂಥ ಸರಿ ಅಂತ ಹೇಳಿದ್ರೆ ಇದನ್ನು ಫಾಲೋ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ. ಅದು ಬಿಟ್ಬಿಟ್ಟು ನಿಮ್ಮದೇ ಅಲ್ಲ ಭೂಮಿ, ನೀವೇ ಫೋರ್ಜರಿ ಮಾಡ್ಕೊಂಬಿಟ್ಟು ಅಥವಾ ನೀವೇ ದುರಾಸೆಯಿಂದ ಎಲ್ಲವೂ ನನಗೆ ಸಿಗಬೇಕು ಅಂತ ಗುರುಗಳು ಹೇಳಿದ್ದಾರೆ, ಒಂದು ಸರಳ ಪರಿಹಾರ ಮಾಡ್ಕೊಂಬೋಣ ಭೂಮಿ ಸಿಗುತ್ತೆ ಅಂತ ಹೋದರೆ ಖಂಡಿತ ಸಿಗೋಲ್ಲ. ನಾವು ಹೇಳ್ತೀವಿ ಭೂಮಿ ಋಣ ಇರಬೇಕು ಅಂದರೂ ಕೂಡ ಮನಸ್ಸಿನಲ್ಲಿ ಸತ್ಯತೆ ಇರಬೇಕು ಅಂತ. ಮನಸ್ಸು ತುಂಬ ಚೆನ್ನಾಗಿದ್ದರೆ, ಯಾರಿಗೂ ನೀವು ಅಸತ್ಯವನ್ನು ಹೇಳದೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಂದರೆ ಎಂಥದೇ ಸಮಸ್ಯೆ ಸಿಗಾಕೊಂಡು ಕೂಡ ಭಗವಂತ ಕಾಪಾಡ್ತಾನೆ ನಿಮಗೆ. ಅಂಥ ಭೂ ವ್ಯಾಜ್ಯಗಳಲ್ಲಿ ನೀವೇನಾದ್ರು ಸಿಗಾಕೊಂಡಿದ್ರೆ ನಾನು ಹೇಳತಕ್ಕಂಥ ಈ ಪರಿಹಾರವನ್ನು ಮಾಡಿಕೊಂಡು, ಮೊದಲು ನಾವು ನ್ಯಾಯದೇವತೆ ಅಂತ ಕರೆಯತಕ್ಕಂಥದ್ದು ಶನೇಶ್ವರನನ್ನು. ಮಹಾಶನೇಶ್ವರ ನ್ಯಾಯಕಾರಕ. ನೀವೇನಾದರೂ ಕೋರ್ಟು ಕಚೇರಿ ವಿಚಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ, ಎಲ್ದಾಡ್ತಾ ಇದೆ ಕೇಸ್ಗಳು, ಬೇಗನೆ ಮುಗಿತಾ ಇಲ್ಲ, 1 ವರ್ಷ 2 ವರ್ಷ ಮುಗಿಯತಕ್ಕಂಥ ಕೇಸ್ಗಳು ಎದುರಿನ ಪಾರ್ಟಿ ಬರದೆ ಕೋರ್ಟು ಕಚೇರಿಗೆ ಹಾಜರಾಗದೆ ವರ್ಷಾನುಗಟ್ಟಲೆ ಎಳಿತಾ ಇದೆ, ಒಂದಲ್ಲ ಒಂದು ರೀಸನ್ಸ್ಗೆ ಮುಂದಿನ ಡೇಟ್ಗಳು ಹೋಗ್ತಾ ಇದೆ ಅಂತ ಹೇಳಿದವರು ಶನೇಶ್ವರನ ಆರಾಧನೆ ಮಾಡಿ. ಖಂಡಿತ ಆ ವಿಚಾರದಲ್ಲಿ ಸತ್ಯತೆ ಇದ್ದರೆ ನಿಮಗೆ ನ್ಯಾಯ ಖಂಡಿತ ಸಿಗುತ್ತೆ. ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ತುಳಸಿಯನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಭಗವಂತ, ನನ್ನಲ್ಲಿ ಸತ್ಯತೆ ಇದೆ, ನಾನು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೇನೆ, ನನಗೆ ನ್ಯಾಯ ಕೊಡಿಸು ಅಂತ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ಮಹಾಶನೇಶ್ವರ ನ್ಯಾಯವನ್ನು ಕೊಡಿಸ್ತಾನೆ. ಇನ್ನು ಪ್ರತಿ ಅಮಾವಾಸ್ಯೆಯಂದು ವಿಶೇಷವಾಗಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಲಾಗುತ್ತೆ. ಹಾಗಾಗಿ ಆ ದಿನ ಕಬ್ಬಿಣದ ಬಾಣಲಿಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಎಳ್ಳೆಣ್ಣೆಯನ್ನು ಇಟ್ಕೊಂಡು 9 ಪ್ರದಕ್ಷಿಣೆಯನ್ನು, ನವಗ್ರಹವನ್ನು ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಮಾಡಿ ಮುಖವನ್ನು ನೋಡಿ ಬೇಡ್ಕೊಳ್ಳಿ. ಎಂಥದೇ ಗ್ರಹಾಚಾರಗಳಿದ್ದರೂ, ಇರತಕ್ಕಂಥ ಕರ್ಮಗಳು ಕಳಿಯಲ್ಲಿ, ಭೂಮಿ ವಿಚಾರ ಇರತಕ್ಕಂಥ ಕೋರ್ಟು ಕಚೇರಿ ವ್ಯಾಜ್ಯಗಳು ಕಳೆದು ಜಯತ್ವ ಪ್ರಾಪ್ತವಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಇರತಕ್ಕಂಥ ಬ್ರಾಹ್ಮಣರಿಗೆ ಆ ಎಣ್ಣೆ ಬಾಣಲಿ ಸಹಿತ ಆ ಎಣ್ಣೆಯನ್ನು ದಾನವಾಗಿ ಕೊಟ್ಬಿಡಿ. ಖಂಡಿತ
ಇರತಕ್ಕಂಥ ವ್ಯಾಜ್ಯಗಳು ದೂರವಾಗುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ಹಾಗೆಯೇ 1/4 ಲೀಟರ್, ಅರ್ಧ ಲೀಟರ್ ನಿಮ್ಮ ಶಕ್ತಿನುಸಾರ ಇನ್ನೂ ಯಥೇಚ್ಛವಾಗಿ ಎಣ್ಣೆಯನ್ನು ಭಗವಂತನಿಗೆ, ಶ್ರೀ ಮಹಾತ್ಮನಿಗೆ ಅಭಿಷೇಕವನ್ನು ಮಾಡಿಸುವಂತಾಗಿ ಬೇಡಿಕೊಳ್ಬೇಕು, ಸಂಕಲ್ಪ ಮಾಡಿಸ್ಬೇಕು. ಇರತಕ್ಕಂಥ ಕೋರ್ಟ್ ಕಚೇರಿ ವ್ಯಾಜ್ಯಗಳು ದೂರವಾಗಲಿ, ಆ ವಿಚಾರದಲ್ಲಿ ದಿಗ್ವಿಜಯ ಪ್ರಾಪ್ತವಾಗಲಿ ಶಿಪ್ರಮೇಯವಾಗಿ, ಅಂದರೆ ಆದಷ್ಟು ಬೇಗ ಅಂತ ಸಂಕಲ್ಪ ಮಾಡಿ ಮುಂದುವರಿರಿ, ಖಂಡಿತ ನ್ಯಾಯ ಸಿಗುತ್ತೆ. ಹಾಗೆಯೇ ಕೋರ್ಟ್ ಕಚೇರಿ ವಿಚಾರದಲ್ಲಿ ಶತ್ರುತ್ವ ಜಾಸ್ತಿ ಆಗ್ತಾ ಇದೆ. ಎದುರುಗಡೆ ಇರತಕ್ಕಂಥ ಅಪೋನೆಂಟ್ ಕ್ಯಾಂಡಿಡೇಟ್ ನನ್ನ ಶತ್ರುವಿನ ರೀತಿ ನೋಡ್ತಾ ಇದ್ದಾನೆ, ನನ್ನನ್ನು ಮಣಿಸ್ಬೇಕು ಅಂತ ವಾಮ ಮಾರ್ಗ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆತ ಬಳಸ್ಕೊಂಡು ಕೇಸನ್ನು ತುಂಬ ಡಿಲೇ ಮಾಡಿಸ್ತಾ ಇದ್ದಾರೆ. ಹಾಗೆ ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ಸತ್ಯತೆ ಇದ್ದರೂ ಕೂಡ ನಾನು ಸೋಲಬಹುದು ಅಂತ ನನಗೆ ಸೂಚನೆ ಸಿಗ್ತಾ ಇದೆ ಅಂತ ಹೇಳೋರು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವಂತರಾಗಿ, ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತರಾಗಿ, ಭಗವಂತನಿಗೆ ವಿಶೇಷವಾಗಿ ಕೆಂಪು ಹೂಗಳನ್ನು, ಕೆಂಪು ವಸ್ತ್ರವನ್ನು ಅರ್ಪಣೆ ಮಾಡ್ತಕ್ಕಂಥ, ಹಾಗೆ ಭಗವಂತನಿಗೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಅಭಿಷೇಕದ ಜಲವನ್ನು ತೆಗೆದುಕೊಂಡು ಸ್ನಾನವನ್ನು ಮಾಡಬೇಕು, ನೀರಿಗೆ ಮಿಶ್ರಿತ ಮಾಡಿಕೊಂಡು ಸ್ನಾನ ಮಾಡುವಂತರಾಗಿ ತೀರ್ಥವಾಗಿ ಸ್ವೀಕರಿಸಿ, ಹಾಗೂ ವಿಶೇಷವಾಗಿ ಅಲ್ಲಿ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನಾಗಿರ್ಬೋದು ಅಥವಾ ಅಭಿಷೇಕದಲ್ಲಿ ಮಾಡಿರ್ತಕ್ಕಂಥ ದ್ರವ್ಯವನ್ನು ಪ್ರತಿನಿತ್ಯ ಧಾರಣೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಶತ್ರುವಿನ ಬಾಧೆ ದೂರವಾಗುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ತಿಳಿದಿರಲಿ, ಪ್ರತಿ ಶನಿವಾರ ಯಾರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೋ ಖಂಡಿತ ಕೋರ್ಟಿನ ಕೆಲಸದಲ್ಲಿ ಅವರಿಗೆ ಉತ್ತಮ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ಶ್ರೀನಿವಾಸ ಬಾಲಾಜಿ ಅಂದ್ಕೊಂಡಿದ್ದೆಲ್ಲ ಫಲವನ್ನು ಖಂಡಿತವಾಗಿ ಈಡೇರಿಸ್ಕೊಡ್ತಾನೆ. ನಾನು ಹೇಳತಕ್ಕಂಥ ಈ ಸಣ್ಣ ಟ್ರಿಕ್ಸನ್ನು ಫಾಲೋ ಮಾಡಿ. ತುಂಬ ವರ್ಷಗಳಿಂದ, ಒಂದು 15-20 ವರ್ಷಗಳಿಂದ ಕೋರ್ಟ್ ಕಚೇರಿ ಅಂತಲೇ ಅಲ್ದಾಡ್ತಾ ಇದ್ದಾರೆ. ಈ ಕಡೆ ಎದುರುಗಡೆ ಪಾರ್ಟಿ ಜೊತೆ ಸಂಧಾನ ಮಾಡ್ಕೊಂಬೋಣ ಅಂದ್ರೆ ಅರ್ಥ ಬರ್ತಾ ಇಲ್ಲ, ಕೋರ್ಟಿನಲ್ಲೇ ಬಗೆಹರಿಸ್ಕೋಣ ಅಂದರೆ ಡೇಟ್ ಸಿಗದೆ ತುಂಬ ಪೋಸ್ಟ್ಪೋನ್ ಆಗ್ತಿದೆ, ಎಳ್ದಾಡ್ತಾ ಇದೆ, ಇಷ್ಟು ಬೇಗ ಅದು ಮುಗಿಯಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳೋರು ಬಾಲಾಜಿ ಆರಾಧನೆ ಮಾಡಿ ತಿರುಮಲಕ್ಕೆ ಹೋಗಿ ಆ ಮಹಾವೆಂಕಟೇಶ್ವರನ ದರ್ಶನವನ್ನು ಮಾಡಿ ಆ ಸನ್ನಿಧಾನದಲ್ಲಿ ಬೇಡ್ಕೊಳ್ಳಿ. ಈ ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ನನಗೆ ದಿಗ್ವಿಜಯವನ್ನು ತರಿಸ್ಕೊಡು ಭಗವಂತ, ಬರತಕ್ಕಂತಹ ಸಣ್ಣ ಮೊತ್ತ ಬರುತ್ತೆ ಅಮೌಂಟು, ಅದರಲ್ಲಿ ನಿನ್ನ ಹೆಸರಿನಲ್ಲಿ ಬಡವರಿಗೆ ನಾನು ಸೇವೆಯನ್ನು ಮಾಡ್ತೇನೆ, ಅನ್ನದಾಸುಗಳನ್ನು ಮಾಡ್ತೇನೆ ನಿನ್ನ ಹೆಸರು ಹೇಳ್ಕೊಂಡು. ಡೈರೆಕ್ಟಾಗಿ ಹೇಳಬೇಕು ಅಂದರೆ ಬರತಕ್ಕಂಥ 100% 1% ನಿನಗೆ ಅಂತ ಸೇವೆ ಮುಡಿಪಾಗಿರ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಆ ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ದಿಗ್ವಿಜಯನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ತುಂಬ ಜನ ಈ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ಸಕ್ಸಸ್ ಪಡ್ಕೊಂಡ್ರು ನನ್ನ ಹತ್ರ ಇದ್ದಾರೆ, ಬಂದು ಹೇಳಿದ್ದಾರೆ. ಖಂಡಿತ ಅದು ಫಲಿಸಿದೆ ಅಂತ ನೀವು ಕೂಡ ಫಾಲೋ ಮಾಡಿ. ಖಂಡಿತವಾಗಿಯೂ ಕೋರ್ಟ್ ಕಚೇರಿಯಲ್ಲಿ ದಿಗ್ವಿಜಯ ನಿಮ್ಮದೇ ಆಗಿರುತ್ತೆ. ಹಾಗೆಯೇ ಶನಿವಾರದೊತ್ತು ಅರಳಿ ಮರಕ್ಕೆ ಬೆಳಗ್ಗೆ ಕ್ಷೀರದಿಂದ ಅಭಿಷೇಕ ಅಂತ ಅರ್ಪಣೆಯನ್ನು ಮಾಡತಕ್ಕಂಥದ್ದು. ಅರಳಿ ಮರಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಮಾಡಿ ಒಂದು ಲೋಟದಲ್ಲಿ ಹಾಲು ತೆಗೆದುಕೊಂಡೋಗಿ ನಂತರ ಅರಳಿ ಮರಕ್ಕೆ ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಇರತಕ್ಕಂಥ ಕೋರ್ಟ್ ಕಚೇರಿ ವ್ಯಾಜ್ಯಗಳು ನಿವಾರಣೆ ಆಗಲಿ ಅಂತ. ಹಾಗೂ ಇರುವೆಗಳಿಗೆ ಆಹಾರವನ್ನು ಕೊಡಿ. ಒಂದು ಮುಷ್ಟಿಷ್ಟು ಸಕ್ಕರೆಯನ್ನು ಕೊಡತಕ್ಕಂಥರಾಗಿ ಅಥವಾ ಏನು ಆಹಾರ ಸೇವನೆ ಮಾಡುತ್ತೋ ಅದನ್ನು ಆಹಾರ ಕೊಡುವಂಥರಾಗಿ ಇರುವೆಗಳಿಗೆ ಖಂಡಿತವಾಗಿಯೂ ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ಹಾಗೂ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸನ್ನು ಕೇಳುವಂಥರಾಗಿ ಆಂಜನೇಯನ ಅನುಗ್ರಹದಿಂದ ಇರತಕ್ಕಂಥ ಸಂಕಷ್ಟ ದೂರವಾಗಿ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಖಂಡಿತ ನಿಮಗೆ ಹೇಗೆಂದರೆ ಬೆಟ್ಟದಷ್ಟಿದ್ದು ಸಣ್ಣ ಕಲ್ಲಿನ ಹಾಗೆ ಕರಗೋಗ್ಬಿಡುತ್ತೆ. ಅಂದರೆ ಬೆಟ್ಟ ಎಲ್ಲಿ ಕಲ್ಲಲ್ಲಿ ಸಣ್ಣ ಕಲ್ಲಿನಾಗ ಖಂಡಿತವಾಗಿ ಕರಗುತ್ತೆ. ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭಗವತಿಗೆ ಪ್ರಮುಖ ಹೆಣ್ಣುಮಕ್ಕಳು, ಮನೇಲಿರತಕ್ಕಂಥ ಹೆಣ್ಣುಮಕ್ಕಳುಗಳು ನಿಮ್ಮೆಣ್ಣೆ ದೀಪವನ್ನು ಹಂಚುವಂಥರಾಗಿ, ಹಾಗೂ ಭಗವತಿಗೆ ವಿಶೇಷವಾಗಿ ನಿಮ್ಮೆಣ್ಣೆ ದೀಪದಿಂದ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇರತಕ್ಕಂಥ ಕೋರ್ಟ್ ಕಚೇರಿ ವ್ಯಾಜ್ಯಗಳು ದೂರವಾಗಲಿ ಅಂತ ಪ್ರತಿ ಹುಣ್ಣಿಮೆಯನ್ನು ಸಂಕಲ್ಪ ಮಾಡಿಸಿ. ಈ ಥರ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಿ, ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬರತಕ್ಕಂಥ ಅನುಗ್ರಹವನ್ನು ಭಗವಂತ ಮಾಡಿಕೊಳ್ಳಿ. ಪ್ರಮುಖವಾಗಿ ಆ ದುರ್ಗಾ ಪರಮೇಶ್ವರಿ ಸ್ವರೂಪವಾಗಿರತಕ್ಕಂತಹ ಆ ಮಹಾ ದುರ್ಗೆ ಮಾಡಿಕೊಳ್ಳಿ ಅಂತ ಸಂಕಲ್ಪ ಮಾಡಿ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ. ಮನೆಗಾರ ಕರ್ಕೊಂಬಂದು ಪುರೋಹಿತರನ್ನ ಮಾಡಿಸ್ಬೋದು, ಅರ್ಚಕರನ್ನ, ಅಥವಾ ದುರ್ಗೆ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಸರಿ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ. ಖಂಡಿತವಾಗಿಯೂ ಆ ದುರ್ಗೆ ಇರತಕ್ಕಂಥ ಎಲ್ಲ ದುರ್ಗತಿಗಳನ್ನು ಕಳೆದು ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಎಲ್ಲ ಆತ್ಮೀಯರಿಗೂ ಕೂಡ ಇರತಕ್ಕಂಥ ಕೋರ್ಟ್ ಕಚೇರಿ ವ್ಯಾಜ್ಯಗಳು ದೂರವಾಗಲಿ. ಮಹಾಶನೇಶ್ವರ, ನರಸಿಂಹಸ್ವಾಮಿ ಹಾಗೂ ದುರ್ಗಾ ಪರಮೇಶ್ವರಿ ಉತ್ತಮ ಅನುಗ್ರಹವನ್ನು ಮಾಡಿಕೊಟ್ಟು ಉತ್ತಮ ನೆಮ್ಮದಿಯನ್ನು ಕರುಣಿಸ್ಕೊಡ್ಲಿ ಅಂತೇಳಿ ನಾನು ಆಶಿಸ್ತೇನೆ. ಶುಭಮಸ್ತು.